ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ಮನೆಯಲ್ಲಿ ಒಂದಷ್ಟು ಹಣ್ಣುಗಳೆಲ್ಲ ಇತ್ತು. ಅದನ್ನು ಹಾಕ್ಬಿಟ್ಟು ಹೋಮ್ ಮೇಡ್ ಜಾಮ್ ಮಾಡೋಣ ಅಂದ್ಕೊಂಡು, ಮಿಕ್ಸ್ ಫ್ರೂಟ್ ಜಾಮ್ ಮಾಡೋಣ ಅಂದ್ಕೊಂಡು ಜಾಮ್ ಮಾಡ್ತಾಯಿದ್ದೀನಿ. ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು ಜಾಮು. ನೀವೊಂದು ಸಲ ಎಲ್ಲರೂ ಬೇಕಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಖುಷಿಯಿಂದ ನೆಮ್ಮದಿಯಾಗಿ ಕೊಡ್ಬೋದು ಮನೆಯಲ್ಲೇ ಮಾಡಿರೋ ಜಾಮ್ ಅಂದ್ಕೊಂಡು. ಈಗ ಏನು ಬೇಕು ನೋಡೋಣ ಬನ್ನಿ. ನಿಮ್ಮ ಹತ್ರ ಯಾವ ಥರ ಹಣ್ಣಿದೆ, ಅದು ಯಾವುದೇ ಥರ ಹಣ್ಣಾದ್ರೂ ಹಾಕ್ಬೋದು. ನನ್ನ ಹತ್ರ ಇದ್ದಿದ್ದು ಒಂದು ಆರೆಂಜು, ಒಂದು ದಾಳಿಂಬೆ, ಒಂದು ಬಾಳೆಹಣ್ಣು, ಒಂದು ಆ್ಯಪಲ್ಲು, ದ್ರಾಕ್ಷಿ. ಅಂದರೆ ಈ ಥರ ಇನ್ನೊಂದು ಥರ ಗ್ರೀನ್ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಒಂದು ಅರ್ಧ ಪೀಸ್ ಬೀಟ್ರೋಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಲರು ಬರುತ್ತೆ. ನನ್ನ ಹತ್ರ ಬೀಟ್ರೋಟ್ ಇರಲಿಲ್ಲ, ಅದಕ್ಕೋಸ್ಕರ ಎಷ್ಟಿದೆ ಅಷ್ಟನ್ನು ಹಣ್ಣನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿ ಅಂದರೆ ಅದನ್ನು ಸ್ವಲ್ಪ ನೈಸ್ ಪೇಸ್ಟ್ ಮಾಡ್ಕೊಬರ್ಬೇಕು. ಚೆನ್ನಾಗಿ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಬರ್ಬೇಕು. ನಾವೆಷ್ಟೇ ನೈಸಾಗಿ ರುಬ್ಬಿದ್ರೂ ಅದು ದಾಳಿಂಬೆ ಬೀಜಗಳೆಲ್ಲ ಹಂಗಂಗೆ ಇರುತ್ತೆ. ಹಂಗೆ ಹಾಕಿದ್ರೆ ಜಾಮಲ್ಲಿ ಬಾಯಿಗೆ ಸಿಕ್ತಿರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ಟ್ರೈನರ್ ತೊಗೊಂಡು ಈ ಥರ ರುಬ್ಬಿರೋದನ್ನು ಜ್ಯೂಸನ್ನ ಈ ಥರ ಸ್ವಲ್ಪ ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ದಾಳಿಂಬೆ ಬೀಜಗಳು ಮತ್ತು ದ್ರಾಕ್ಷಿ ಬೀಜಗಳು ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಸೋಸ್ಕೋಬೇಕು. ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕೈ ಆಡಿಸ್ತಾಯಿದ್ರೆ ಇದೆಲ್ಲ ಸಪ್ರೇಟ್ ಆಗುತ್ತೆ ನೋಡಿ. ಈ ಥರ ಆ ಬೀಜಗಳು ಸಿಪ್ಪೆಗಳೆಲ್ಲ ಸಪ್ರೇಟಾಗಿ ಆಗುತ್ತೆ. ಇದನ್ನು ನಾವು ನೋಡಿ, ಇದು ಜಾಮ್ ಮಾಡೋಕ್ಕೆ ರೆಡಿ ಆಯಿತು. ಈ ಥರ ಬರಬೇಕು. ಈ ಥರ ಹದದಲ್ಲಿದ್ದರೆ ಜಾಮ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾವುದೇ ಥರ ಬೀಜಗಳು ಸಿಪ್ಪೆಗಳೆಲ್ಲ ಬಾಯಿಗೆ ಸಿಗೋದಿಲ್ಲ. ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ರೆಡಿ ಮಾಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಜ್ಯೂಸನ್ನ ಆ ಪಾತ್ರೆ ಒಳಗಡೆ ಹಾಕೋತಾ ಇದ್ದೀನಿ. ಇದಾದಮೇಲೆ ಒಂದು ಸ್ಪೂನ್ ತಗೊಂಡು ಅದನ್ನು ಚೆನ್ನಾಗಿ ಈ ಥರ ಚೆನ್ನಾಗಿ ಕುದಿಸ್ಕೊತಾ ಇರಬೇಕು. ಒಂದು ಚಮಚದಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ಈ ಥರ ಕುದಿಯೋಕ್ಕೆ ಬಂದಾಗ ಈ ಥರ ಹದ ಬರುತ್ತೆ. ಒಂದು 10 ನಿಮಿಷ ಅಂತೂ ಕುದಿಸ್ಲೇಬೇಕು ನೋಡಿ. ಈ ಹದ ಬಂದಾಗ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಹಾಕೋದೇನು ಬೇಡ. ಒಂದು ಅರ್ಧ ಭಾಗ ನಿಂಬೆಹಣ್ಣು ಹಾಕಿದ್ರೆ ಸಿಹಿಯಾಗಿ ಹುಳಿಯಾಗಿ ಜಾಮ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಾಕಾದ್ಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಸ್ವೀಟ್ಗೆ ಬೆಲ್ಲ ಆದರೂ ಹಾಕ್ಬೋದು ಅಥವಾ ಸಕ್ಕರೆ ಆದರೂ ಹಾಕ್ಬೋದು. ಬೆಲ್ಲ ಹಾಕಿದ್ರೂ ಇನ್ನೂ ಕಲರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಕುದಿಯೋಕ್ಕೆ ಬಂದಾಗ ಸ್ವಲ್ಪ ಕೈ ಆಡಿಸಾದ್ಮೇಲೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂದಿದೆ ಅಂದರೆ ಇನ್ನೂ ಆಗಿಲ್ಲ. ಇನ್ನೂ ಚೆನ್ನಾಗಿ ಕುದಿಬೇಕು. ಕುದ್ದು ಅದೇನು ತಳ ಏನೂ ಸೀದೋಗೋದಿಲ್ಲ. ಕೈ ಆಡಿಸ್ತಾ ಇರಬೇಕು. ಈ ಥರ ಬಂದಿದೆ ನೋಡಿ. ಇದಕ್ಕೆ ಬೀಟ್ರೋಟ್ ಏನಾದರೂ ಹಾಕ್ಕೊಂಡಿದ್ದಿದ್ರೆ ತುಂಬ ಚೆನ್ನಾಗಿ ಕಲರ್ ಬಂದಿರೋದು. ಆದರೂ ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ ಒಂದು ಅರ್ಧ ಭಾಗದಷ್ಟು ಬೀಟ್ರೋಟ್ನ ಸಣ್ಣಗೆ ಅದು ರುಬ್ಬುವಾಗಲೇ ಜಾರ್ಗೆ ಹಾಕ್ಕೊಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಕಲರು. ನೋಡಿ, ನಾನು ಯಾವ ಬೀಟ್ರೋಟು ಫುಡ್ ಕಲರ್ ಏನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ನ್ಯಾಚುರಲಾಗಿ ಕಲರ್ ಬಂದಿದೆ. ಮತ್ತು ಹೋಮ್ ಮೇಡ್ ಮಿಕ್ಸ್ ಜಾಮ್ನ ಮಕ್ಕಳಿಗೆ ನೆಮ್ಮದಿಯಾಗಿ ಕೊಡ್ಬೋದು. ಅಂಗಡಿಗಳಿಂದ ತಂದು ಕೊಡೋದಕ್ಕೆ ಎಷ್ಟೆಷ್ಟು ದಿನ ಇರುತ್ತೋ, ಯಾವ ಕೆಟ್ಟೋಗಿರೋ ಹಣ್ಣು ಹಾಕಿರ್ತಾರೋ ಅನ್ನೋ ಟೆನ್ಷನು ಭಯ ಇರುತ್ತೆ ನಮಗೂ ಕೂಡ. ಆದರೆ ಮನೇಲಿ ಮಾಡಿದ್ರೆ ನೆಮ್ಮದಿಯಾಗಿ ಕೊಡ್ಬೋದು. ಇದೇನೆಂದರೆ ಈ ಥರ ಒಂದು ಪ್ಲೇಟಲ್ಲಿ ಈ ಥರ ಹಾಕ್ಕೊಂಡಾಗ ಅದು ಸೈಡಲ್ಲಿ ನೀರು ಬರಬಾರ್ದು. ನೀರು ಬಂದಿಲ್ಲ ಅಂದರೆ ಜಾಮ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಅದಕ್ಕೋಸ್ಕರ ಆ ಥರ ಹಾಕ್ಕೊಂಡು ನೋಡಿದೆ. ನೋಡಿ, ಈ ಥರ ರೆಡಿ ಆಗಿದೆ. ಇಷ್ಟೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಇವಾಗ ಜಾಮ್ ರೆಡಿ ಆಯಿತು ನೋಡಿ. ಈ ಥರ ರೆಡಿಯಾಗಿದೆ. ಮನೆಯಲ್ಲಿ ಏನಾದರೂ ಬ್ರೆಡ್ ಇದ್ದರೆ ಅಥವಾ ಮಕ್ಕಳಿಗೆ ಚಪಾತಿಗೆ ಲಂಚ್ ಬಾಕ್ಸಿಗೆ ಚಪಾತಿ ಮೇಲೆ ಹಾಕ್ಬಿಟ್ಟು ಕೊಟ್ಟರೆ ಅವರು ಖುಷಿಯಿಂದ ತಿಂತಾರೆ. ನಮಗೂ ನೆಮ್ಮದಿಯಾಗಿರುತ್ತೆ. ಈ ಥರ ವೀಡಿಯೋಗಳು ನಿಮಗೇನಾದರೂ ಇಷ್ಟ ಆಗ್ತಿದ್ರೆ, ನಿಮಗೆ ಯಾವ ಥರ ಅಡುಗೆ ಬೇಕು ಅಥವಾ ಯಾವ ಥರ ವೀಡಿಯೋ ಬೇಕಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?